ಮುನ್ನಾರ್ನ ಲಾಸ್ಟ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಮ್ಮ ಮುನ್ನಾರ್ ಟ್ರಿಪ್ನ 3ನೇ ದಿನ. ಇವತ್ತು ಮುನ್ನಾರ್ನ ಖಾಲಿ ಮಾಡಿ ಆಲಪ್ಪೆಗೆ ಹೋಗ್ತಾ ಇದೀವಿ. ಆಲಪ್ಪೆನ ಏನಕ್ಕೆ ಚೂಸ್ ಮಾಡಿದ್ವಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮುನ್ನಾರಿಂದ ಆಲಪ್ಪೆಗೆ ಹೋಗೋ ಬಸ್ ಟೈಮಿಂಗ್ಸ್ ಗೊತ್ತಿಲ್ಲದೆ ಇರೋ ಕಾರಣ ನಾವೆಲ್ಲ 4 ಗಂಟೆಗೆ ಎದ್ದು ರೆಡಿ ಆಗಿದ್ವಿ. ಆದ್ರೂ ನನ್ನ ಫ್ರೆಂಡ್ ಚಪ್ಪಲಿ ಕಾಣೆ ಆಗಿದ್ರಿಂದ ನಾವೆಲ್ಲ 1 ಅವರ್ ಟೈಮ್ ವೇಸ್ಟ್ ಮಾಡಿ ಅಲ್ಲಿಂದ 5 ಗಂಟೆಗೆ ಬಿಟ್ವಿ. ಅವಳು ಚಪ್ಪಲಿ ಕಾಣೆ ಆಗಿದ್ದಕ್ಕೆ ರೀಸನ್ ಏನಂದ್ರೆ ಅವಳು ನೆನ್ನೆ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೊಂಡು ನಾಯಿಗೆ ಒಂದೇ ಒಂದು ಪೀಸ್ ಕೇಕ್ ಹಾಕಿರ್ಲಿಲ್ಲ. ಅದಕ್ಕೋಸ್ಕರ ಅವಳದೇ ಚಪ್ಪಲಿನ ಎತ್ಕೊಂಡು ಹೋಗ್ಬಿಟ್ಟಿತ್ತು. ನಾ ಹೋಮ್ ಸ್ಟೇ ಅವರೇ ಬಸ್ ಸ್ಟಾಪ್ ವರ್ಗೂ ಡ್ರಾಪ್ ಮಾಡಿದ್ರು. ಸ್ಟಾಪಿಗೆ ಬಂದ್ಮೇಲೆ ಗೊತ್ತಾಯ್ತು ಆಲಪ್ಪೆಗೆ ಹೊರಡೋ ಬಸ್ 6:20 ಬರುತ್ತೆ ಅಂತ. ಅಲ್ಲಿವರೆಗೂ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಕಾಣ್ತಾ ಇರೋ ಸೂರ್ಯನ ಹುಡುಕ್ತಾ ಇದ್ವಿ. ಜೊತೆಗೆ ನಮ್ ಡಿಸ್ಕಷನ್ ರೇಂಜ್ಗೆ ಪಕ್ಕದಲ್ಲಿ ಮಲಗಿದವರು ನಾವು ನೋಡುವಷ್ಟು ನೋಡಿದ್ದೇವೆ, ತಾಳುವಷ್ಟು ತಾಳಿದ್ದೇವೆ ಅಂತ ಹೇಳಿ ಒಡಿಯೋಷ್ಟರಲ್ಲಿ ನಮ್ ಬಸ್ ಬಂತಪ್ಪ. ಇವಾಗ ನೀವು ನೋಡ್ತಾ ಇರೋ ಬಸ್ಸಲ್ಲೇ ನಾವು ಆಲಪ್ಪೆಗೆ ಹೊರಟಿತ್ತು. ಮುನ್ನಾರಿಂದ ಯಾವುದೇ ಟ್ರೈನ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿಂದ ನಿಮ್ಗೆ ಏನಾದ್ರು ಟ್ರೈನ್ ಸಿಗ್ಬೇಕಂದ್ರೆ ದಿಂಡಿಗಲ್ಲು, ಎರ್ನಾಕುಲಂ, ಆಲಪ್ಪುಝಾಗ್ ಹೋಗ್ಬೇಕು. ಸೊ ದಿಂಡಿಗಲ್ಲಲ್ಲಿ ನೋಡಕ್ ಯಾವುದೇ ಪ್ಲೇಸ್ ಇಲ್ಲ. ಕುಲಂ ಮತ್ತೆ ಆಲಪ್ಪೆಯಲ್ಲಿ ಆಲಪ್ಪೆ ಚೂಸ್ ಮಾಡಿದ್ವಿ, ಯಾಕಂದ್ರೆ ಬೋಟ್ ಹೌಸ್ ನೋಡೋಣ ಅಂತ. ಅಂಡ್ ಮುನ್ನಾರಿಂದ ಆಲಪ್ಪೆಗೆ ಹೋಗಕ್ಕೆ 203 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ಈ ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಒಂದು ಎಕ್ಸ್ಟ್ರೀಮ್ ವಿಂಟರ್ ಸೀಸನ್ ಇಂದ ಎಕ್ಸ್ಟ್ರೀಮ್ ಸಮ್ಮರ್ ಸೀಸನ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೋಗುವಾಗ ಈ ತರ ಫುಲ್ ಟೋಪಿ ಸ್ವೆಟರ್ ಎಲ್ಲ ಹಾಕೊಂಡು ಹೋಗಿದ್ವಿ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮ್ಮನ್ನ ನಾವು ನೋಡಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಬಿಸಿಲು. ಈ ಜರ್ನಿನಲ್ಲಿ ಸನ್ರೈಸ್ ನೋಡ್ಕೊಂಡು ಹೋಗ್ಬೋದು. ಹಾಗೆ ಇವ್ರ ಬಸ್ ಒಂಥರ ನಮ್ಮ ಬಸ್ಗಿಂತ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ಯಾರೋ ಕಳ್ಳರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಫೀಲ್ ಆಯಿತು. ಓವರ್ ಆಲ್ ಜರ್ನಿ ಚೆನ್ನಾಗಿತ್ತು. ಈ ಜರ್ನಿನಲ್ಲಿ ಒಂದೇ ಸಲ ನಿಮಗೆ 15 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ನೀವಲ್ಲಿ ತಿಂಡಿ ಮಾಡೋಕ್ಕಾಗಲ್ಲ, ಸೊ ಅದಕ್ಕೇನಾದರೂ ಪ್ರಿಪೇರ್ ಆಗಿ ಬನ್ನಿ ಮೊದಲೇ. ಜರ್ನಿನಲ್ಲಿ ನಿಮಗೆ ಅಲ್ಲಲ್ಲೇ ಫಾಲ್ಸ್ ಸಹ ಕಾಣಸಿಗುತ್ತೆ. ಇಲ್ಲಿಗೆ ನಮ್ಮ ವಿಂಟರ್ ಸೀಸನ್ ಮುಕ್ತಾಯ ಆಯಿತು. ಸಮ್ಮರ್ ಸೀಸನ್ಗೆ ಕಾಲಿಡ್ತಿದ್ದೀವಿ ಅಂತ ಅರ್ಥ. ಅಲ್ಲಲ್ಲೇ ಹಳ್ಳಿಗಳು, ಅಲ್ಲಿ ನಡೀತಿರೋ ಜಾತ್ರೆಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಈ ಸೆಕೆಗೆ ನಿದ್ದೆನೂ ಬರ್ತಾ ಇರಲಿಲ್ಲ, ಜೊತೆಗೆ ಹೊಟ್ಟೆ ಬೇರೆ ಹಸಿವಾಗ್ತಿತ್ತು. ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡಲೇಬೇಕಿತ್ತು. ಜರ್ನಿ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಇವಾಗ ನೀವು ನೋಡ್ತಾ ಇರೋದು ಆಲಪ್ಪೆ ಬಸ್ ಸ್ಟಾಪ್. ಇಲ್ಲಿಗೆ ಬಂದ ತಕ್ಷಣ ನಮ್ಮ ಬೋಟ್ ಹೌಸಿಗೆ ಬನ್ನಿ, ಮತ್ತೆ ಇಷ್ಟೊಂದೆಲ್ಲ ಸೈಟ್ ಸೀಯಿಂಗ್ ಇದೆ, ನಮ್ಮ ಜೊತೆಗೆ ಬನ್ನಿ ನಾವು ತೋರಿಸ್ತೀವಿ ಅಂತ ಕೇಳೋರು ತುಂಬ ಜನ ಇರ್ತಾರೆ. ಬಟ್ ನಮಗೆ ಅದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟು ಹೊಟ್ಟೆಗೆ ಊಟ ಹಾಕಬೇಕಿತ್ತು. ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿದ್ವಿ ಚೆನ್ನಾಗಿ. ಫಸ್ಟು ಮುಗಿಸಿ ನಾವು ಡಿಸೈಡ್ ಮಾಡಿದ್ದು ಆಲಪ್ಪೆ ಬೀಚ್ಗೆ ಹೋಗೋಣ ಫಸ್ಟು, ಯಾಕಂದರೆ ನೆನ್ನೆನೂ ವಾಟರ್ ಫಾಲ್ ಮಿಸ್ ಆಗಿತ್ತು. ಇವಾಗಲೂ ವಾಟರ್ನ ಮಿಸ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಬೋಟ್ ಹೌಸ್ಗೆ ಹೋಗದೇ ಇರೋ ರೀಸನ್ ಬಂದು ಬೋಟ್ ಹೌಸ್ ಟೈಮಿಂಗ್ಸು ಸಂಜೆಯಿಂದ ಬೆಳಗ್ಗೆವರೆಗೆ. ನಾವು ಆಲ್ರೆಡಿ ನೈಟ್ ಟ್ರೈನ್ನ ಬುಕ್ ಮಾಡಿದ್ರಿಂದ ನಾವು ಬೋಟ್ ಹೌಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕಾಗಿದ್ದ ಪರಿಸ್ಥಿತಿ ಬಂತು. ಬೀಚ್ಗೆ ಹೋಗ್ತಾ ಕೆಲವೊಂದು ಹೋಟೆಲ್ಸ್ನ ವಿಚಾರಿಸಿದ್ವಿ, ಸ್ಟೇ ಆಗೋಕ್ಕಲ್ಲ, ಜಸ್ಟ್ 2 to 3 hours. ಬಟ್ ತುಂಬ ಎಕ್ಸ್ಪೆನ್ಸ್ ಇದ್ದ ಕಾರಣ ನಾವು ಯಾವುದೂ ಹೋಟೆಲ್ಸ್ಗೆ ಹೋಗಿಲ್ಲ, ಡೈರೆಕ್ಟ್ ಬೀಚ್ಗೆ ಹೋದ್ವಿ. ನೀವು ಇವಾಗ ನೋಡ್ತಾ ಇರೋದೇ ಆಲಪ್ಪೆ ಬೀಚ್. ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆ ಬಂದಿದ್ದ, ಕೆಳಗಡೆ ಮರಳು ಸುಡ್ತಾ ಇತ್ತು. ಅಪ್ಪ, ನಮ್ಮ ಪರಿಸ್ಥಿತಿ ಹೇಳಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಲಗೇಜ್ ಎಲ್ಲ ಇಡೋಕ್ಕೆ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ಆಲ್ಮೋಸ್ಟ್ 1 ಕಿಲೋಮೀಟರ್. ಅಪ್ಪ, ಸಾಕಾಗೋಯ್ತು. ಅದ್ರ ಮಧ್ಯೆ ಈಚೆ ಆಯಿತು. ನಾವು ನಡೆಯೋದೇ ಕಷ್ಟ, ಅದರಲ್ಲಿ ಈ ಟ್ರಾಲಿನೂ ಬೇರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದ. ಯಾಕಂದರೆ ಅವನದು ಹೊಸ ಟ್ರಾಲಿ ಆಗಿತ್ತು. ಆ ಟ್ರಾಲಿಗೂ ನೋವು ಮಾಡೋಕೆ ಅವ್ನಿಗೆ ಇಷ್ಟ ಇರಲಿಲ್ಲ. ಸಿಕ್ಕಾಬಟ್ಟೆ ಬಿಸಿಲು, ಮಧ್ಯಾಹ್ನ ಟೈಮ್. ಬೀಚ್ಗೆ ಮಾತ್ರ ಬರಬೇಡಿ ಯಾರು. ಹ್ಯಾಪಿ ಬರ್ತ್ಡೇ ಬ್ರೋ ಅನ್ನೋ ಪದದಿಂದ. ಹ್ಯಾಪಿ ಬರ್ತ್ಡೇ ಸಿಸ್ ಅನ್ನೋ ಪದದಿಂದ ಅಷ್ಟೊತ್ತಿಂದ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಮತ್ತೆ ಹ್ಯಾಪಿ ಬರ್ತ್ಡೇ ವಿಶ್ ಹೇಳಿದ್ರು ಕೇರೇ ಇಲ್ಲ, ಡೋಂಟ್ ಕೇರ್. ಅದೇ ಯಾರೋ ಕಾಲ್ ಮಾಡಿದಾಗ ಅವ್ರು ವಿಶ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬೆಲೆ. ಫ್ರೆಂಡ್ಸ್ ಎಷ್ಟು ಬೆಲೆ ಕೊಡ್ತಾಳೆ ಅಂದರೆ ಆ 3 ಕಾಸಿನ ಬೆಲೆ ನಮಗಿಲ್ಲ. ಎದೆ ಹಿಡ್ಕೊಂಡು ಬಿದ್ದೆ, ಏನು ಎದೆ ಹೊಡ್ಕೊಂಡು ಬಿದ್ದರೆ ಏನು ಮಾಡ್ತೀರಾ ಅಂತ ಕೇಳ್ತಾವಳೆ. ಅದಕ್ಕೆ ಯೋಚನೆ ಮಾಡಿ ಉತ್ತರವನ್ನು ಕೊಡ್ತೇನೆ. ಯಾರು ನಮ್ಮ ಥರ ಈ ಟೈಮ್ಗೆ ಬೀಚಿಗೆ ಬರೋ ಪ್ಲ್ಯಾನ್ ಮಾಡಬೇಡಿ. ನಮ್ಮನ್ನು ನೋಡೋಕ್ಕಾಗಲಿಲ್ಲ ಅಂದರೆ ಇಗ್ನೋರ್ ಮಾಡಬೇಡಿ. ಆದರೂ ಬೀಚ್ ಒಂಥರ ಸಖತ್ತಾಗೇ ಇತ್ತು. ನೀವು ನೋಡಿ ಯಾವ ಥರ ಬೀಚ್ ಇದೆ ಅಂತ. ಆ್ಯಂಡ್ ಬೀಚ್ ಅಂತೂ ತುಂಬ ಕ್ಲೀನಾಗೇ ಇತ್ತು. ಬೀಚ್ ತುಂಬ ಡೀಪ್ ಆಗಿದ್ದರಿಂದ ಯಾರೂ ಇಳಿಬಾರ್ದು ಅಂತ ರೆಡ್ ಫ್ಲಾಗ್ ಸಹ ಹಾಕಿದ್ರು.
ಮಾಡಲ್ಲ ಅಂತವಳೆ ಅಂದ್ರೂ ಕಷ್ಟಪಟ್ಕೊಂಡು ಇದು ಮಾಡಿದೀನಿ. ನಾನು ಕನ್ನಡಕನೇ ಹಾಕಿದ್ರಳು ಗಾಗಲ್ಸ್ ಹಾಕೊಂಡು ಜಾತ್ರೆ ಬರುತ್ತೆ ಈ ತರ ಎಲ್ಲ ಅದರಲ್ಲಿ ಇವಳು ಈ ಭರತ ಬಂದಿದ್ರೆ ಏನು ಅಂದ್ರೆ ಈಗ 10,000 ಇದರಿಂದ ಬೇಕಾದ್ರೆ 6ರಿಂದ 7,000 ಬಡ್ಜೆಟಲ್ಲಿ ಟ್ರಿಪ್ ಕ್ಲೋಸ್ ಮಾಡಿರೋದು. ಇವಳು ಕರ್ಕ ಬಂದ್ಬಿಟ್ಟು ಮಾಡ್ತಾಳೆ, ಬ್ಯಾಡ್ ಬೇಡ ಅಂತ ತಕ್ಕೆಲ್ಲ ಹೋಯ್ತಾಳೆ. ಆಮೇಲೆ ಏನು 200 ತಾನೆ 200 ತಾನೆ ಅನ್ಕೊಂಡು ಹತ್ತತ್ರ ಒಂದು 7,000 ರಿಂದ 8,000 ಜಾಸ್ತಿ ಮಾಡಿಸ್ಬಿಟ್ಟವಳೆ ಫ್ರೆಂಡ್ಸ್. ಆಸ್ ಪರ್ ಮೈ ಕ್ಯಾಲ್ಕುಲೇಷನ್. ಇನ್ನ ನಾಳೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ ಇನ್ನ ಎಷ್ಟೆಷ್ಟು ಜಾಸ್ತಿ ಮಾಡಿಸೋಳೆ, ಎಲ್ಲೆಲ್ಲಿ ವೇಸ್ಟ್ ಮಾಡಿಸೋಳೆ ಅಂತ. ಅದೆಲ್ಲ ಈ ತರ ಆಗಿದ್ರೆ ಇವಳ ಜೊತೆಗೆ ಬರ್ತಾರೆ. ಆಮೇಲೆ ಮಾಡಿ ಅಂದ್ರೆ ಬಿಗ್ ಬಾಸ್ ಹಾಕೋ ಕುತ್ಕೋತಾಳೆ. ಏನಾರು ಹೇಳಿದ್ರೆ ಅದ್ ನೋಡ್ದೆ ಇದ್ರೆ ತಿನ್ನೋದೇ ಇಲ್ವಂತೆ ಅವಳು. ಅದೇನೋ ನನ್ ಕಾರಣ ಊಟ ಮಾಡದೆ ಬದುಕ್ತಾ ಇರೋ ಫ್ರೆಂಡ್ಸ್ ಬರ್ರಿ. ಯಾಕೆ ಊಟ ಮಾಡದೆ ಬದುಕ್ತಾವಳೆ ಅಂದ್ರೆ ಅನ್ನ ತಿನ್ನಲ್ಲ, ಏನಾರ ನೋಡ್ಬಿಟ್ರೆ ನಂಗೆ ಅದು ಇಷ್ಟ. ಚುರ್ಮುರಿ ಒಂದ್ ಬಿಟ್ಬಿಟ್ಟವಳೆ ಫ್ರೆಂಡ್ಸ್ ಈ ಸತಿ. ಸಾಕಿಲ್ಲ ಪಾಯಿಂಟ್ ಟು ಬಿ ನೋಟೆಡ್. ಈಗ ಕುಂತ್ಕೊಂಡು 2 ಐಸ್ ಕ್ರೀಮ್ ಇನ್ನೊಂದು 3 ಐಸ್ ಕ್ರೀಮ್ ಆರ್ಡರ್ ಮಾಡೋಳೆ. ಅನ್ನ ತಿನ್ನೋದ್ರೆ ತಿನ್ನೋಕ್ಕಾಗೋದಿಲ್ಲ. ಹೋಟ್ಲಲ್ಲಿ ಏನಾದ್ರು ಇವಳಿಗೆ ಅಂತ ಆರ್ಡರ್ ಮಾಡ್ದವಲ್ಲ ವೇಸ್ಟ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೆಸ್ರಿಗೆ ಇವಳಿಗೆ ಆರ್ಡರ್ ಮಾಡ್ತೀವಿ, ತಿನ್ನೋದು ಎಂತ ಬಿಚ್ಚೋದು ಬರೀ ಸೆಕೆ ಸಾಯಂಗಿದೆ. ಇದ್ರ ಬಂದು ಮನೆ ಏನಾಗಲ್ತು. ಆಮೇಲೆ 6 ಅವರ್ ಅಲ್ಲಿಂದ ಬರೋದಕ್ಕೆ ಜಿಯೋ ಹೋಗೈತೆ. ನಾನು ಏನಾದ್ರು ಹೋದ್ರೆ ಹೇಳ್ಕೊಟ್ಟಿದ್ದೀನಿ CPR ಟೆಕ್ನಿಕ್ ಮಾಡು ಅಂತ. ನೋಡೋಣ ಮಾಡ್ತಾಳ ಇಲ್ಲ ಅಂತ. ಅವಳು ಏನಿಲ್ಲ ಫ್ರೆಂಡ್ಸ್, ಐಸ್ ಕ್ರೀಮ್ ಖಾಲಿ ಆಗೋವರೆಗೂ ಒಬ್ರು ಸತ್ತು ಬರಲ್ಲ ಇದ್ದದ್ದು. ಓಕೆ ನೋಡ್ಕೊಳ್ಳೋಣ. ಇದು ಕಂಟೆಂಟ್ ಏನಿದ್ರು ನಾವು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅವ್ರು ಬಂದು ಸೀನ್ ಅವ್ರು ಕೊಡ್ತಾರೆ. ನಾವು ಬಂದು ಅವಾಗ ಹಿಂಗ ಬಂದು ಫೇಸ್ ತೋರ್ಸಲ್ಲ ಅಂತ 4 ವಿಡಿಯೋದಲ್ಲಿ ಹಂಗೆ ಬಂದವಳೆ. 4 ಎಲ್ಲ ವಿಡಿಯೋದಲ್ಲೂ ಬರ್ಡೇ ಬಿಲೇಟೆಡ್ ಹ್ಯಾಪಿ ಬರ್ಡೇ ಬ್ರೋ. ಸ್ವಲ್ಪ ಗುಣಗಾನ ಅವ್ರು ಮಾಡಿದ ನಂತರ ರೀಲ್ಸ್ ಸಹ ಮಾಡಿದ್ರು. ಚೆನ್ನಾಗಿ ಐಸ್ ಕ್ರೀಮ್ ಅಂಗಡಿಯವ್ರಿಗೆ ಎಂಟರ್ಟೈನ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡ್ದಿರ ರೀಲ್ಸ್ನ ನೀವು ನೋಡಿ. ರೈಟ್ ಅಲ್ವಾ ನಿಮ್ಗೆ ಬರೋದು? ಸಾಕಾಗಿತ್ತು. ನೀರೊಳಗಡೆ ಬೀಳೋಣ ಅಂತ ಹೋದ್ರೆ ನಮ್ಮ ಹುಡುಗರು ಕತೆ ನೋಡಿ ಏನ್ ಮಾಡಿದ್ದಾರೆ ಅಂತ. ಅವೈದನ್ನ ಎಸ್ಬಿಡ್ತಾರೆ ಕಣೆ, ಎಸ್ಬಿಟ್ಟು ಬರ್ಗಿರ್ದ ಕಣವ. ಆಮೇಲೆ ಇಲ್ಲಿಂದ ತಗೋಗಿ ಎಸೆಯೋದು ನೋಡವ್ ಈ ಜನ. ಅಲ್ಲಿ ತಗೋಯ್ತವ್ರೆ ಆಳಕ್ಕೆ ಇರಿಸ್ಬಿಡೋದು ಯಾಕವ. ಅವ್ನು ನಿಲ್ಸಕ್ಕೋಗಿ ಇವರೇ ಬಿದ್ರು. ತಲೆಗೆ ನೀರು ಮಾಡ್ಕೋಬೇಡಿ. ಆದ್ರೆ ತುಂಬ ಕೇರ್ಫುಲ್ಲಾಗಿ ಆಟ ಆಡಬೇಕಿತ್ತು. ಯಾಕಂದರೆ ನೀರಂತೂ ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಬರ್ತಾ ಇತ್ತು. ಬೀಳಿಸ್ತೀನಿ ಅಂತ ಹೋದವ್ರೆ ಬಿದ್ಬಿಟ್ಟು ಬರ್ತಾರೆ ಗೈಸ್. ಆಟಾಡ್ದಂಗೆ ಹೋದ ಇಲ್ಲೊಬ್ಳು ಇವಳು ಸೇಮ್ ಆಫ್ರಿಕಾದಿಂದ ಆಮೇಲೆ ತುಂಬ ಹೊತ್ತು ಆಟ ಆಡಿ ಫ್ರೆಶ್ನಪ್ ಆಗಿ ಚೆನ್ನಾಗಿ ತಿಂದು ಸ್ವಲ್ಪ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ನಾವು ಟ್ರೈನ್ ಹತ್ತೋಣ ಅಂತ ಹೊರಟ್ವಿ. ನಾವು ಯಾಕೆ ಬೇರೆ ಪ್ಲೇಸ್ ನೋಡೋಕೆ ಹೋಗಲಿಲ್ಲ ಅಂದರೆ ನಾವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಆ್ಯಂಡ್ ಬೇರೆ ಪ್ಲೇಸಸ್ನ ನೋಡೋ ಇಂಟ್ರೆಸ್ಟ್ ಸಹ ಇರಲಿಲ್ಲ. ನೀವೇನಾದರೂ ಬರೋ ಪ್ಲ್ಯಾನ್ ಮಾಡಿದರೆ 1 ಡೇನ ಎಕ್ಸ್ಟೆಂಡ್ ಮಾಡಿ ನೈಟ್ ನೀವು ಬೋಟ್ ಹೌಸ್ನ ಎಕ್ಸ್ಪ್ಲೋರ್ ಮಾಡಿ ಮಾರ್ನಿಂಗ್ ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ನೈಟ್ ನೀವು ಟ್ರೈನ್ ತೊಗೊಬೋದು. ಆ್ಯಂಡ್ ಆಟೋಗೆ ನಾವು ಪೇ ಮಾಡಿದ್ದು ಪರ್ ಹೆಡ್ 30 ರೂಪೀಸ್. ಸ್ವಲ್ಪ ಎಲ್ಲ ತುಂಬಾ ಬೇಗ ಬಂದುಬಿಟ್ಟಿದ್ವಿ ರೈಲ್ವೆ ಸ್ಟೇಷನ್ಗೆ. ಬಟ್ ನಮಗೇನು ಚಿಂತೆ ಇರಲಿಲ್ಲ, ಯಾಕಂದರೆ ನಮ್ಮ ಜೊತೆಗೆ ನನ್ನ ತರಲೆ ತಮ್ಮಂದಿರಿದ್ರು. ಅವ್ರು ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೇ ಇದ್ದರು. ಆ್ಯಂಡ್ ಊಟಕ್ಕೆ ಇಲ್ಲೇ ಹೋಟೆಲ್ಸ್ ಇದೆ, ನೀವು ಪಾರ್ಸಲ್ ಆದರೂ ತೊಗೋಬೋದು ಅಥವಾ ಅಲ್ಲೇ ಹೋಗಿ ಮಾಡಬಹುದು. ಅಂತೂ ನಮ್ಮ ಜರ್ನಿನ ಎಂಡ್ ಮಾಡೋ ಟೈಮ್ ಬಂತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿಂದ ಆ ಖುಷಿನ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಖುಷಿ ಆಯಿತು. ಕೊನೆಗೂ ಚೇತು ಬಗ್ಗೆ ಏನೂ ಮಾಡಿಲ್ವಲ್ಲ ಅಂತ ರಾಕಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಥರ ಎಲ್ಲ ತರಲೆ ಮಾಡಿಕೊಂಡು ನಾವು ನೈಟ್ ಟ್ರೈನ್ ಹತ್ತಿ ಬೆಳಗಿನ ಜಾವ ಬ್ಯಾಂಗ್ಳೂರ್ಗೆ ಬಂದು ತಲುಪಿದ್ದಾಯಿತು. ಅವ್ರು ಅದೇ ಟ್ರೈನಲ್ಲಿ ಮಂಡ್ಯಗೆ ಹೋದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.